ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೀವು ತೊಗೊಂಡಿರುವಂತಹ ಯಾವುದೇ ಥರದ ಲೋನ್ ಮೇಲೆ EMI ಹೇಗೆ ಕಂಡುಹಿಡಿಯೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದನ್ನು ಒಂದು ಸಿಂಪಲ್ ಫಾರ್ಮುಲಾ ಮೂಲಕ ಕಂಡುಹಿಡಿಬಹುದು. ಇವತ್ತು ನಾನು ತೊಗೊಂಡಿರುವಂತಹ ಎಕ್ಸಾಂಪಲಲ್ಲಿ ಇಲ್ಲಿ ಲೋನ್ ಅಮೌಂಟ್ ಬಂದು 7,50,000 ಇದೆ. ಇಂಟ್ರೆಸ್ಟ್ ರೇಟ್ ಇಯರ್ಲಿ ಬಂದು 7.35 ಇದೆ. ಪೀರಿಯಡ್ಸ್ ಟರ್ಮ್ಸ್ ಆಫ್ ಮಂತ್ಸ್ ಬಂದುಬಿಟ್ಟು 84 ಇದೆ. ಇಲ್ಲಿ ಲೋನ್ ಪೀರಿಯಡ್ 7 ಇಯರ್ಸ್ ಆಗಿರೋದ್ರಿಂದ 7 ಇಯರ್ಸ್ ಇಂಟು 12 84 ಆಗುತ್ತೆ. ಇಲ್ಲಿ EMI ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಬಂದು ಈಕ್ವಲ್ಸ್ PMT ಓಪನ್ ಬ್ರಾಕೆಟ್. ಸೊ ಇಲ್ಲಿ ರೇಟ್ ಬಂದು ಇಂಟ್ರೆಸ್ಟ್ ರೇಟ್ ಆಗಿರುತ್ತೆ. ಇಲ್ಲಿ ಇಂಟ್ರೆಸ್ಟ್ ರೇಟ್ ಇಯರ್ಲಿ ಇರೋದ್ರಿಂದ ಇದನ್ನು ಮಂತ್ಲಿಯಾಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ಇದಕ್ಕೆ ಡಿವೈಡ್ ಬೈ 12 ಕಾಮ. ಇಲ್ಲಿ NPER ಬಂದು ಟೋಟಲ್ ನಂಬರ್ ಆಫ್ ಪೇಮೆಂಟ್ಸ್ ಆಗಿರುತ್ತೆ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಪೇಮೆಂಟ್ಸ್ ಬಂದ್ಬಿಟ್ಟು 84 ಮಂತ್ಸ್. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ PV ಬಂದು ಪ್ರೆಸೆಂಟ್ ವ್ಯಾಲ್ಯೂ ಆಗಿರುತ್ತೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 7,50,000. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲೋಸ್ ಬ್ರ್ಯಾಕೆಟ್. ಈ ಅಮೌಂಟು ನಿಮ್ಮ 84 ಮಂತ್ಸ್ಗೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.